ಇನ್ನು 10 ದಿನ ಕಳೆದಿದ್ರೆ ಹಸೆಮಣೆ ಏರ್ತಿದ್ದ. ತಾನು ಅಂದುಕೊಂಡಂತೆಯೇ ಅದ್ಧೂರಿಯಾಗಿ ಮದುವೆ ಆಗ್ತಾ ಇದ್ದ. ಆದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದಕ್ಕೆ ಅಂತ ಹೊರಟವ ಮದುವೆಗೂ ಮೊದಲೇ ಬಲಿಯಾಗಿ ಹೋಗಿದ್ದಾನೆ. ಮದುವೆ ಕನಸಲ್ಲಿದ್ದವನಿಗೆ ಮಸಣದ ಕರೆಯೋಲೆ. ಪ್ರೀ ವೆಡ್ಡಿಂಗ್ ಶೋ, ಭೀಕರ ಆಕ್ಸಿಡೆಂಟ್. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತಾರೆ. ಹೊಸ ಬದುಕು ಆರಂಭ ಆಗೋದು ಮದುವೆ ಅನ್ನೋ 3 ಗಂಟು ಹಾಕಿದ ಮೇಲೆ. ಆದರೆ ಈತನ ಪಾಲಿಗೆ ಮದುವೆ ಅನ್ನೋದೇ ಬದುಕು ಮುಗಿಸುವ ಕಾರ್ಯವಾಗಿ ಎದುರಾಗಿದೆ. ಈ ಫೋಟೋದಲ್ಲಿ ಕಾಣ್ತಿರೋ ಯುವಕನ ಹೆಸರು ಮನು LN ಅಂತ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಲಕ್ಕುಂದ ಗ್ರಾಮದ ಯುವಕ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಮೇ 10ರಂದು ಕಲ್ಯಾಣ ಮಂಟಪದಲ್ಲಿ ಮದುಮಗನಾಗಿ ನಿಲ್ಲಬೇಕಿತ್ತು. ಆದರೆ ಕ್ರೂರ ವಿಧಿ ತನ್ನ ಪರಾಕ್ರಮ ಮೆರೆದಿದೆ. ಮದುವೆಯ ಸಿದ್ಧತೆ ಭರದಿಂದ ಸಾಗಿತ್ತು. ಮದುಮಗನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸೋಕೆ ಅಂತ ರೆಡಿಯಾಗಿದ್ದ. ಆಲೂರು ತಾಲೂಕಿನ ಮರಸು ಗ್ರಾಮದಿಂದ ವಧುವನ್ನ ಕರೆತರಲು ಕಾರಿನಲ್ಲಿ ಹೊರಟಿದ್ದ ಮನುವಿಗೆ ಎದುರಾಗಿದ್ದು ಜವರಾಯ. ಬೆಳಗ್ಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸೋದಕ್ಕೆ ಅಂತ ಖುಷಿಯಿಂದಲೇ ಹೊರಟವನು ಯಮನ ಪಾದ ಸೇರಿದ್ದಾನೆ. ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದ ಬಳಿ ಹೋಗುತ್ತಿದ್ದಾಗ ಬ್ರೀಜಾ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಗುದ್ದಿದ ರಭಸಕ್ಕೆ ತೀವ್ರವಾಗಿ ಗಾಯಗೊಂಡ ಮದುಮಗ ಮನು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿಸೋ ಮಾರ್ಗ ಮಧ್ಯೆಯೇ ಕೊನೆಯುಸಿರೆಳೆದಿದ್ದಾನೆ. ಫೋಟೋ ಶೂಟ್ಗೆ ಕರೆದುಕೊಂಡು ಹೋಗಲು ಮನು ಬರುವ ನಿರೀಕ್ಷೆಯಲ್ಲಿದ್ದ ವಧುವಿಗೆ ಮನು ಸಾವಿನ ವಿಚಾರ ಸಿಡಿಲು ಬಡಿದಂತಾಗಿದೆ. ಸಕಲೇಶಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಒಟ್ಟಾರೆ ಮದುವೆ ತಯಾರಿಯಲ್ಲಿದ್ದ ಮನು ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ ಎನ್ನುತ್ತಾ ನಿಧಾನವೇ ಪ್ರಧಾನ ಅನ್ನೋ ಸೂತ್ರದಡಿ ಕಾರು ಚಲಾಯಿಸಿದ್ದಿದ್ರೆ ಯಾವುದೇ ದುರ್ಘಟನೆ ನಡೆಯುತ್ತಿರಲಿಲ್ಲ. ಆದರೆ ಸಂಭ್ರಮದಲ್ಲಿ ಮುಳುಗಿದ್ದ ಮನು ಚಾಲನೆಯಲ್ಲಿ ನಿಯಂತ್ರಣ ಕಳೆದುಕೊಂಡಿದ್ದು ಜೀವವನ್ನೇ ಬೆಲೆ ಕೊಡುವಂತಾಗಿದೆ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ. ಆ ಹೆಣ್ಮಗಳು 10 ಕನಸು ಕಟ್ಕೊಂಡು ಮದ್ವೆ ಆಗಿದ್ಲು. ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತಾನಿದ್ಲು. ಆದ್ರೆ ಅನುಮಾನದ ಹುಚ್ಚನಾಗಿದ್ದ ಗಂಡ ಮಧ್ಯರಾತ್ರಿ ಪತ್ನಿಗೆ ಚಟ್ಟ ಕಟ್ಟಿದ್ದಾನೆ. ಬ್ಯೂಟಿ ಪಾರ್ಲರ್ ಆಂಟಿ ಗಂಡನ ಅನುಮಾನಕ್ಕೆ ಬಲಿ. ಕಗ್ಗತ್ತಲ ರಾತ್ರಿ ಸಿಡಿದೆದ್ದ ಗಂಡ ಉರುಳಿತು ಪತ್ನಿಯ ಹೆಣ. ಅನುಮಾನ ಅನ್ನೋದು ಸೆರಗಿಗೆ ಕಟ್ಕೊಂಡ ಕೆಂಡ ಇದ್ದಂತೆ. ಅದು ಒಂದಲ್ಲ ಒಂದು ದಿನ ನಮ್ಮನ್ನೇ ಸುಟ್ಟು ಹಾಕುತ್ತೆ. ಹೆಣ್ಣಾಗಲಿ ಗಂಡಾಗಲಿ ಅನುಮಾನದ ಹುಚ್ಚಿಗೆ ಬಿದ್ದವರು ನೆಮ್ಮದಿಯಾಗಿ ಇದ್ದಿದ್ದೇ ಇಲ್ಲ. ಅದರಲ್ಲೂ ಗಂಡ ಹೆಂಡತಿ ಸಂಬಂಧದ ಮಧ್ಯೆಯಂತೂ ಈ ಅನುಮಾನ ಅನ್ನೋದು ಸುಳಿದಾಡಲೇಬಾರದು. ಅಪ್ಪಿತಪ್ಪಿ ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ರೆ ಆಗುವುದು ದುರಂತ ಕಥೆಗಳೇ. ಈ ಸಾಲಿಗೆ ಈ ಜೋಡಿಯೂ ಸೇರ್ಕೊಂಡಿದೆ. ಮದುವೆಯಾದ 1.5 ವರ್ಷಕ್ಕೆ ಪತ್ನಿಯ ಕಥೆ ಮುಗಿಸಿದ್ದಾನೆ. ಈ ಹೆಣ್ಮಗಳ ಹೆಸರು ಪುಷ್ಪ ಅಂತ. ಮೈಸೂರಿನ ಹಳೆ ಕೆಸರಯ್ಯ ನಿವಾಸಿ. 1.5 ವರ್ಷದ ಹಿಂದೆ ಮಹೇಶ್ ಅನ್ನೋನಿಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಸಂದರ್ಭದಲ್ಲಿ ನಮ್ಮ ಹುಡುಗ ಅಂತವನು ಇಂಥವನು, ಎಣ್ಣೆಯನ್ನ ಕಣ್ಣೆತ್ತಿಯೂ ನೋಡಲ್ಲ ಅಂದಿದ್ರು. ಆದ್ರೆ ಮದುವೆ ಆದ್ಮೇಲೆಯೇ ಗೊತ್ತಾಗಿದ್ದು ಇವನೆಂಥ ದೊಡ್ಡ ಕುಡುಕ ಅಂತ. ಆದ್ರೆ ಏನು ಮಾಡೋದು, 3 ಗಂಟು ಬಿದ್ದಾಗಿತ್ತು. ಹೀಗಾಗಿ ಅನುಸರಿಸಿಕೊಂಡು ಜೀವನ ನಡೆಸ್ತಾ ಇದ್ದಳು. ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಪುಷ್ಪ ತನ್ನ ಪಾಡಿಗೆ ತಾನಿದ್ಲು. ಆದ್ರೆ ಗಂಡ ಅನಿಸಿಕೊಂಡವನಿಗೆ ಮೈತುಂಬಾ ಅನುಮಾನ. ಪತ್ನಿ ಬಗ್ಗೆ ಸದಾ ಅನುಮಾನದ ದೃಷ್ಟಿಯಿಂದಲೇ ನೋಡ್ತಿದ್ದ. ಬಾರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದವ ಮನೆಗೆ ಬಂದ್ರೆ ಸಾಕು ಪತ್ನಿ ಜೊತೆ ಜಗಳಕ್ಕೆ ನಿಲ್ತಿದ್ದ. ಇತ್ತೀಚೆಗೆ ಪುಷ್ಪಾಳ ಓಲೆಯನ್ನ ತಗೊಂಡಿದ್ದವ ಅದೇನು ಮಾಡಿದ್ನೋ ಗೊತ್ತಿರಲಿಲ್ಲ. ಹೀಗಾಗಿ ನನ್ನೆ ಇದೇ ವಿಷಯಕ್ಕೆ ಜಗಳ ಶುರುವಾಗಿತ್ತು. ನಮ್ಮ ಅಜ್ಜಿ ನನಗೆ ಪ್ರೀತಿಯಿಂದ ಕೊಡಿಸಿದ್ದು ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡಿದ್ದಾಳೆ. ಮಾತಿಗೆ ಮಾತು ಶುರುವಾಗ್ತಾ ಇದ್ದಂತೆ ರೊಚ್ಚಿಗೆದ್ದವ ಪತ್ನಿಯ ರುಂಡ ಚೆಂಡಾಡಿದ್ದಾನೆ. ಬೆಳಿಗ್ಗೆ ಮಾಡಿ ಮಾತಾಡಿದ್ಲು, ಏನೋ ಕಿವಿಗೆ ಹೋದೆ ಅಮ್ಮ ಮಾಡಿಸ್ಕೊಡಾರಮ್ಮ ಅಂತ ಹೇಳ್ತಾರೆ. ನನಗೆ 1 ವಾರ ತಗೊಳ್ಳಿ ನನಗೆ ಮಾಡಿಸ್ಕೊಡಂತ ಹೇಳಿದೀನಿ ಅಮ್ಮ. ಇದಕ್ಕೆ ಜಗಳ ಮಾಡ್ಕೊಂಡು ಈ ತರ ರಾತ್ರಿ ಮಾಡಿದ್ರೆ ಸಾಯಿಸಿರೋದು ಅವನೇ ಸಾಯಿಸಿರೋದು. ನಿನ್ನೆ ಮಧ್ಯರಾತ್ರಿಯವರೆಗೂ ಗಂಡ ಹೆಂಡತಿ ಜಗಳವಾಡಿದ್ದಾರೆ. ಇದರ ಮಧ್ಯೆಗೆ ರಾತ್ರಿ 12 ಗಂಟೆಗೆ ಪುಷ್ಪ ತನ್ನ ಅಣ್ಣನಿಗೆ ಫೋನ್ ಮಾಡಿದಾಳೆ. ಗಂಡ ತುಂಬಾ ಗಲಾಟೆ ಮಾಡ್ತಾನೆ ಅಂತ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಳು. ತಂಗಿಗೆ ಸಮಾಧಾನ ಮಾಡಿದ್ದ ಪುರುಷೋತ್ತಮ್ ಬೆಳಿಗ್ಗೆ ನಮ್ಮನೆಗೆ ಬಂದು ಬಿಡು ಎಂದಿದ್ದಂತೆ. ಅಷ್ಟೇ ಅಲ್ಲ, ತನ್ನ ಬಾಬನಿಗೂ ಫೋನ್ ಮಾಡಿ ಮಾತನಾಡಿದ್ದ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ರಣರಾಕ್ಷಸನಾದ ಮಹೇಶ ಕುಡುಗೋಲಲ್ಲಿ ಪತ್ನಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ.
ಗಲಾಟೆ ಆಗ್ಬೇಕಾದ್ರೆ ಫೋನ್ ಮಾಡಿದ್ದವಳು. ಏನು ಅಂತ ಕೇಳಿದ್ದಕ್ಕೆ ಈ ಥರ ಹೊಡಿತಿದ್ದಾರೆ, ನನಗೆ ಆಗ್ತಾ ಇಲ್ಲ, ನನಗೆ ಮೈಕೈ ನೋವು ಅಂತ ಹೇಳಿದಾಳು ಅವಳು ಮೊದಲೇ. ಆಗ್ತಾ ಇಲ್ಲ ಅಂತ ಹೇಳಿದ್ರು ಬರಬೇಕು ಹಂಗೆ ಹಿಂಗೆ ಅಂತ ಹೇಳೋ, ನನಗೆ ಆಗ್ತಾ ಇಲ್ಲ, ನಾನು ಏನು ಮಾಡೋಣ. ಇವರೇ ಜಗಳ ತೆಗೆದ್ಬಿಟ್ಟು ನನ್ನ ಮಗಂದೇ ತಪ್ಪಿಲ್ಲ ಅಂತ ಅವ್ರ ಅಮ್ಮನ ನೈಟ್ ಪ್ಲೇ ಮಾಡಿದ್ಲು. ಅಮ್ಮನಿಗೆ ಹೇಳಿದ್ದೀನಿ, ನಿಮ್ಮದೇ ತಪ್ಪು ಇಟ್ಕೊಬಿಟ್ಟು ಯಾವಲ್ಲ ನನ್ನ ತಂಗಿ ಮೇಲೆ ಪ್ಲೇ ಮಾಡೋಕೆ ಹೋಗ್ಬಿಡಿ, ಕಳಿಸ್ಕೊಡಿ ನಾನು ಮಾತಾಡ್ತೀನಿ ಅಂತ. ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನೋಡ್ರೆ ಹಿಂಗೆ ಮಾಡಿ ಇಟ್ಟಿದ್ದಾರೆ. ಪುಷ್ಪಾಳ ಹೆಣ ಉರುಳುತ್ತಾ ಇದ್ದಂತೆ ಹಂತಕ ಮಹೇಶ್, ಆತನ ತಾಯಿ, ಅಕ್ಕ ಮತ್ತು ಭಾವ ಎನ್ಆರ್ ಪುರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾರೆ. ಒಟ್ನಲ್ಲಿ ಕುಡುಕ ಗಂಡನ ಅನುಮಾನಕ್ಕೆ ಅಮಾಯಕಿ ದುರಂತ ಅಂತ್ಯ ಕಂಡಿದ್ದಾಳೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.